ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ಜೋಳದ ರೊಟ್ಟಿ ಅಥವಾ ಚಪಾತಿ ತಿಂದು ಬೇಜಾರಾದರೆ ಒಂದು ಆರೋಗ್ಯಕರವಾದ ರಾಗಿ ರೊಟ್ಟಿ ಒಂದು ಸರಿ ಮಾಡ್ಕೊಂಡು ತಿನ್ನಿ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು ಮೊದಲಿಗೆ ಇಷ್ಟೋ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಟಿಫಿನ್ ಬಾಕ್ಸ್ ಅಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ. ಅಳತೆಗೆ ಯಾವುದಾದ್ರೂ ಒಂದು ಲೋಟ ಅಥವಾ ಟಿಫಿನ್ ಬಾಕ್ಸ್ ಸೆಟ್ ಮಾಡ್ಕೊಳ್ಳಿ. ನೀರನ್ನು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ರಾಗಿ ಹಿಟ್ಟನ್ನು ಹಾಕ್ಕೊಂಡು ನೀರು ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ. ಇವಾಗ ನೀರು ಕುದಿ ಬರ್ತಾಯಿದೆ. ಈ ರೀತಿ ನೀರು ಕುದಿಯುವಾಗ ನಾವು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ಳೋಣ. ತುಪ್ಪ ಹಾಕಿದ ಮೇಲೆ ತುಪ್ಪವನ್ನು ಚೆನ್ನಾಗಿ ಕರಗೋದಕ್ಕೆ ಬಿಡಬೇಕು. ಇವಾಗ ನಾವು ತುಪ್ಪ ಕರಗಿದ ಮೇಲೆ ನಾವು ಯಾವ ಟಿಫಿನ್ ಬಾಕ್ಸಿನಿಂದ ನೀರು ತೊಗೊಂಡಿದ್ದೀನೋ ಅದೇ ಟಿಫಿನ್ ಬಾಕ್ಸಿನಿಂದ ಒಂದು ಟಿಫಿನ್ ಬಾಕ್ಸ್ ಆಗುವಷ್ಟು ಹಿಟ್ಟನ್ನು ತೊಗೋತಾ ಇದ್ದೀನಿ. ಸೇಮ್ ಅಳತೆಯಲ್ಲಿ ನೀರು ಮತ್ತು ಹಿಟ್ಟು ತೊಗೊಳ್ಬೇಕಾಗುತ್ತೆ. ನೋಡಿ, ಇವಾಗ ಹಿಟ್ಟನ್ನು ಹಾಕ್ಕೊಂಡು ನಾವು ಒಂದು ಸರಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಒಂದು ಸ್ವಲ್ಪನೂ ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ನಾವು ಗ್ಯಾಸನ್ನು ಆಫ್ ಮಾಡಿಕೊಂಡು ನಾವು ಈ ಹಿಟ್ಟನ್ನು ನಾವು ಕೆಳಗಡೆ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇದು ಇವಾಗ ಫುಲ್ ತುಂಬ ಬಿಸಿ ಇದೆ. ಕೆಳಗಡೆ ಪಾತ್ರೆಗೆ ಹಾಕ್ಕೊಂಡು ನಾವು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ನಾನು ಇದನ್ನು ಒಂದು ಪಾತ್ರೆಗೆ ತೆಕ್ಕೊತಾ ಇದ್ದೀನಿ. ತೆಕ್ಕೊಂಡಾದಮೇಲೆ ಇದು ಸ್ವಲ್ಪ ಆರೋದಕ್ಕೆ ಬಿಟ್ಬಿಡೋಣ. ಫುಲ್ ಬಿಸಿ ಇದೆ. ಒಂದು ಸ್ವಲ್ಪ ಆರಿದ ಮೇಲೆ ನಾವು ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಈ ಹಿಟ್ಟನ್ನು ಕೂಡ ನಾದ್ಕೊಂಡು ಇಟ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇವಾಗಿದು ತುಂಬ ಬಿಸಿ ಇರುವುದರಿಂದ ನಾನು ಒಂದು ಸ್ವಲ್ಪ ಆರೋದಕ್ಕೆ ಬಿಡ್ತಾ ಇದ್ದೀನಿ. ನೀವು ಒಂದು ಸರ್ತಿ ಈ ರೀತಿ ಮಾಡಿ ನೋಡಿ. ಈ ರಾಗಿ ರೊಟ್ಟಿ ತುಂಬಾ ಮೃದುವಾಗಿ ಬರ್ತವೆ. ಬಾಯಲ್ಲಿ ಹಲ್ಲಿಲ್ಲ ಅಂದ್ರೂ ನೀವು ಆರಾಮವಾಗಿ ಈ ರೊಟ್ಟಿ ತಿನ್ಬೋದು. ವಯಸ್ಸಾದವರು ಕೂಡ ಆರಾಮವಾಗಿ ತಿನ್ಬೋದು. ನೋಡಿ, ಇವಾಗ ಇದು ಸ್ವಲ್ಪ ಆರಿದೆ. ಇವಾಗ ನಾನು ಈ ಹಿಟ್ಟನ್ನು ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಮಾಡುವುದರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ರೊಟ್ಟಿ. ನೋಡಿ, ನಾನು ಹಿಟ್ಟನ್ನು ಕೂಡ ನಾದ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನಾದ್ಕೊಂಡು ಇಟ್ಕೊಂಡು ಇವಾಗ ನಾವು ರೊಟ್ಟಿ ಮಾಡುವುದಕ್ಕೆ ಎಷ್ಟು ಹಿಟ್ಟು ಬೇಕು ಅಂತ ನೋಡಿಕೊಂಡು ನಾವು ಹಿಟ್ಟನ್ನು ತಗೊಂಡು ಒಂದು ಉಂಡೆಯನ್ನು ಮಾಡಿಕೊಂಡು ಇಟ್ಕೊಳ್ಬೇಕು. ನೋಡಿ, ನೀವು ಯಾವ ಸೈಜ್ ಮಾಡ್ತೀರಾ ಆ ಸೈಜಲ್ಲಿ ನಾವು ಉಂಡೆ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನಾನು ಈ ಸೈಜಲ್ಲಿ ಒಂದು ಉಂಡೆಯನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾನು ಈ ಚಪಾತಿ ಮಾಡುವ ಮಣಿ ಇರುತ್ತಲ್ವ ಅದರ ಮೇಲೆ ಈ ರೊಟ್ಟಿಯನ್ನು ಲಟ್ಟಿಸ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಬೇಲಣಿಗೆಯಿಂದ ಲಟ್ಟಿಸಿ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ನಾನು ಬೇಲಣಿಗೆಯಿಂದ ಲಟ್ಟಿಸ್ಕೊಂಡು ಈ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ. ನೋಡಿ, ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾವು ಈ ರಾಗಿ ರೊಟ್ಟಿಯನ್ನು ಮಾಡ್ಕೊಳ್ಬಹುದು. ತುಂಬಾ ಸುಲಭವಾಗಿ ಆರಾಮವಾಗಿ ಮಾಡ್ಕೊಳ್ಬೋದು. ನೋಡಿ, ಯಾರಿಗೆ ರೊಟ್ಟಿ ಮಾಡುವುದಕ್ಕೆ ಕಷ್ಟ ಅನಿಸುತ್ತೋ ಅವರು ಈ ರೀತಿ ನೀವು ಒಂದು ಸರಿ ರಾಗಿ ರೊಟ್ಟಿ ಮಾಡ್ಕೊಂಡು ನೋಡಿ. ತುಂಬಾ ಸುಲಭವಾದ ರೀತಿಯಲ್ಲಿ ಮಾಡ್ಬೋದು. ನೋಡಿ, ನಾನು ಈ ಸೈಜಲ್ಲಿ ಈ ರೊಟ್ಟಿಯನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಇಷ್ಟೋ ಮೇಲೆ ಹಂಚು ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ಹಾಕಿದ್ದೀನಿ. ನೋಡಿ, ಒಂದು ಸ್ವಲ್ಪ ಹೊತ್ತು ಆದಮೇಲೆ ನಾವು ಈ ಸೈಡಲ್ಲಿ ನೀರನ್ನು ಹಚ್ಕೊಳ್ಬೇಕಾಗುತ್ತೆ. ನಾವು ನಾರ್ಮಲ್ ರೊಟ್ಟಿಗೆ ನೀರನ್ನು ಹಚ್ತೀವಲ್ಲ ಅದೇ ರೀತಿ ಈ ರೊಟ್ಟಿಗೆ ಕೂಡ ನಾವು ನೀರನ್ನು ಹಚ್ಕೊಂಡು ಈ ಸೈಡಲ್ಲಿ ತಿರುವಿ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಎರಡೂ ಸೈಡಲ್ಲಿ ನಾವು ತಿರುವಿ ಹಾಕಿ ಎರಡೂ ಸೈಡಲ್ಲಿ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಚೆನ್ನಾಗಿ ಬರ್ತಾಯಿದೆ ಅಂತ ನೋಡ್ಕೊಳ್ಬೋದು. ಉಬ್ಬಿ ಕೂಡ ಬರ್ತಾಯಿದೆ. ನೋಡಿ, ನಾರ್ಮಲಾಗಿ ಎಷ್ಟೊಂದು ಚೆನ್ನಾಗಿ ಬಲೂನ್ ಥರ ಉಬ್ತಾಯಿದೆ ರೊಟ್ಟಿ. ನೋಡಿ, ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗೋಗುತ್ತೆ. ನೋಡಿದ್ರೆ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂತು ನಮ್ಮ ರಾಗಿ ರೊಟ್ಟಿ ಅಂತ ನೋಡ್ಕೊಳ್ಳಿ. ಇದೇ ರೀತಿ ನಾನು ಎಲ್ಲ ರಾಗಿ ರೊಟ್ಟಿಗಳನ್ನು ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಸೂಪರ್ ಆಗಿರುವ ನಮ್ಮ ರಾಗಿ ರೊಟ್ಟಿ ಅಂತೂ ರೆಡಿ ಆಯಿತು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಪ್ರತಿಯೊಂದು ರೊಟ್ಟಿ ಕೂಡ ಅದೇ ರೀತಿ ಉಬ್ಬಿ ಬಂದಿದೆ. ನೀವು ಒಂದು ಸರ್ತಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿದ್ರೆ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ ಕೈಯಲ್ಲಿ ಹಿಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ. ನೋಡಿ, ಈ ರೀತಿಯಾಗಿ ನಾನು ಮಾಡಿರುವ ರೀತಿ ನೀವು ಒಂದು ಸರ್ತಿ ಮಾಡಿ ನೋಡಿ. ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗುವಂಥ ರಾಗಿ ರೊಟ್ಟಿ ರೆಡಿ ಆಯಿತು. ನಿಮಗೆ ಇಲ್ಲಿ ಒಂದು ರೊಟ್ಟಿ ಮುರಿದು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ನೋಡ್ಕೊಳ್ಳಿ. ಎಷ್ಟು ನೋಡಿ, ಎರಡು ಪದರಾಗಿ ಎಷ್ಟೊಂದು ಚೆನ್ನಾಗಿ ಬಂದಿದೆ. ನೋಡಿದ್ರೆ ಎಷ್ಟು ಸೂಪರಾಗಿರುವ ನಮ್ಮ ರಾಗಿ ರೊಟ್ಟಿ ರೆಡಿ ಆಯಿತು. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಈ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಓಕೆ.